Next, in the continued part, the prisoner remained there month after month till a year had passed. ಆ ಒಂದು ಕ್ರಿಮಿನಲ್ ಅವನು ಒಂದು ತಿಂಗಳು ವರ್ಷ ಆಗುತ್ತೆ, ತಿಂಗಳಾಗುತ್ತೆ, ವರ್ಷ ಆಗುತ್ತೆ. ಇಯರ್ಲಿ 600 francs the king is spending on the guard and a criminal's maintenance. But when a year had passed, ಒಂದು ವರ್ಷ ಆದ ನಂತರ the kinglet looking over the account of his income and expenditure one day, ಒಂದು ವರ್ಷ ಆದಮೇಲೆ ಆ ಕ್ರಿಮಿನಲ್ಗೆ ಮತ್ತು ಅವನ ನೋಡ್ಕೊಳ್ತಕ್ಕಂಥ ಗಾರ್ಡ್ಗೆ ಸ್ಯಾಲ್ರಿ ಎಲ್ಲ ಸೇರ್ಕೊಂಡು ಎಷ್ಟು ವೆಚ್ಚ ಆಗ್ತಿದೆ ಅಂತ ಒಂದ್ಸಲಿ ಲೆಕ್ಕವನ್ನು ಮಾಡ್ತಾನೆ. ಒನ್ ಡೇ ನೋಟಿಸ್ಡ್ ಎ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ದಿಸ್ ವಾಸ್ ಫಾರ್ ದ keep of the criminal, nor it was a small item either. There was a special guard and there was also the man's food. It came to more than 600 francs a year. ಒಟ್ಟು 600ಕ್ಕೂ ಹೆಚ್ಚು ಫ್ರ್ಯಾಂಕ್ಸು ಹಣ ಖರ್ಚಾಗೋದಕ್ಕೆ ವಾರ್ಷಿಕವಾಗಿ ಆ್ಯನ್ಯುಯಲಿ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬರ್ಡನ್ಸ್ ಟು ದ ಕಿಂಗ್. And the worst of it was that the fellow was still young and healthy and might live for 50 years. ಕ್ರಿಮಿನಲ್ಗೆ ಇನ್ನೂ ಕೂಡ ಈಸ್ ಯಂಗ್ ಆ್ಯಂಡ್ ಫಿಟ್, ಇನ್ನೂ ಕೂಡ ತುಂಬ ಯುವಕನಾಗಿದ್ದಾನೆ, ಇನ್ನೂ ಹೆಚ್ಚು ಕಡಿಮೆ ಒಂದು ಅಂದಾಜು ಈ ಮೈಟ್ ಲೀವ್ ಫಾರ್ 50 years, 50 ವರ್ಷಗಳವರೆಗೆ ಬದುಕ್ಬೋದು. ಇಯರ್ಲಿ 600 francs ಅಂದರೆ ಇಟ್ ವಿಲ್ ಬಿ ಎ ಬಿಗ್ ಬರ್ಡನ್ ಟು ದ ಕಿಂಗ್ ಆ್ಯಂಡ್ ಹಿಸ್ ಕಿಂಗ್ಡಮ್. ದಟ್ಸ್ ವೈ ದ ಕಿಂಗ್ ವಾಂಟ್ಸ್ ಟು ಟೇಕ್ ಎ ಇಮಿಡಿಯೇಟ್ ಡಿಸಿಷನ್, alternative decision. Already the death sentence has been converted to lifetime imprisonment. The lifetime imprisonment, next the king tries to alter the lifetime imprisonment to another solutions, another way. What is the way? Again the king summoned all his ministers to discuss about this matter. ಮತ್ತೆ ರಾಜ ಅವನ ಎಲ್ಲ ಮಿನಿಸ್ಟರ್ಗಳನ್ನ ಕರೀತಾನೆ. ಈ ಸಮ್ಮಂಡ್ ಆಲ್ ಹಿಸ್ ಮಿನಿಸ್ಟರ್ಸ್ ಟು ಆಲ್ಟರ್ ದಿಸ್ ಎಕ್ಸ್ಪೆಂಡಿಚರ್. ವಾರ್ಷಿಕವಾಗಿ 600 francs ದ ಕಿಂಗ್ ಈಸ್ ಸ್ಪೆಂಡಿಂಗ್ 600 francs ಫಾರ್ ಹಿಸ್ ಮೇಂಟೆನೆನ್ಸ್ ಪರ್ ಇಯರ್. ದಟ್ಸ್ ವೈ ದ ಕಿಂಗ್ ಸಮ್ಮಂಡ್ ಆಲ್ ದ ಮಿನಿಸ್ಟರ್ಸ್. You must find some cheaper way of dealing with this rascal. Already I am spending 600 francs yearly. This is also a big amount we are spending on him. ಇದು ಕೂಡ ಒಂದು ಎಕ್ಸ್ಪೆನ್ಸಿವ್ ಮೆಥಡ್ ಅಂತ ಹೇಳ್ತಾನೆ. ದಟ್ಸ್ ವೈ ವಿ ಹ್ಯಾವ್ ಟು ಫೈಂಡ್ ಎ ಚೀಪರ್ ವೇ. ಇದಕ್ಕಿಂತ ಯಾವುದಾದ್ರು ಚೀಪರ್ ವೇ ಇದೆಯಾ ಅಂತ ಮಿನಿಸ್ಟರ್ ಈಸ್ ಎಕ್ಸ್ಪೆಕ್ಟಿಂಗ್ some suggestions from his ministers. The present plan is too expensive. Now we have converted death sentence into lifetime imprisonment. Lifetime imprisonment also seems very expensive. We have to look for another cheaper way to maintain that rascal. Is demanding, is requesting some ideas from his colleagues or ministers. Met the considered and reconsidered till one of them said, ಅಲ್ಲಿರ್ತಕ್ಕಂಥ ಮಿನಿಸ್ಟರ್ಗಳಲ್ಲಿ ಒಬ್ಬ ಹೇಳ್ತಾನೆ, one of them said, gentlemen, in my opinion we must dismiss the guard. ನನ್ನ ಅಭಿಪ್ರಾಯದ ಪ್ರಕಾರ we must dismiss the guard. ನಾವು ಗಾರ್ಡನ್ನು ಡಿಸ್ಮಿಸ್ ಮಾಡಿಬಿಡೋಣ ಅಂತ ಹೇಳ್ತಾನೆ. ಬಟ್ ದೆನ್ ರೀಜಾಯಿಂಡ್ ಅನದರ್, ಮತ್ತೆ ಅವ್ರ ಮಾತಿಗೆ ಇನ್ನೊಬ್ಬರು ಅವ್ರಿಗೆ ಮಾತನ್ನು ಗೂಡಿಸ್ತಾರೆ, ಒಟ್ಟಿಗೆ ಹೇಳ್ತಾರೆ. ಮಿನಿಸ್ಟರ್, ದ ಫೆಲೋ ವಿಲ್ ರನ್ ಅವೇ. ಅವಾಗ ಹಂಗೆ ಹೇಳ್ತಿದ್ದಂಗೆ ಒಬ್ಬ ಮಿನಿಸ್ಟರು ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೊಬ್ಬ ಮಿನಿಸ್ಟರ್ ಹೇಳ್ತಾನೆ, ಹಿ ವಿಲ್ ರನ್ ಅವೇ ಫ್ರಮ್ ದ ಪ್ರಿಸನ್ ಅಂತ, ಅಂದರೆ ಓಡೋಗ್ಬಿಡ್ತಾನೆ ಅಂತ. ಅದು ಓಡೋಗ್ಬೇಕಾಗಿರೋದು ಇವ್ರಿಗೆ ಬೇಕಾಗಿರೋದು. ವೆಲ್ ಸೆಡ್ ದ ಫಸ್ಟ್ ಸ್ಪೀಕರ್, ಲೆಟ್ ಹಿಮ್ ರನ್ ಅವೇ. ಓಡೋಗ್ಲಿ ಬಿಡಿ, ಅವನು ಇದ್ದೇನು ಪ್ರಯೋಜನ, ಸುಮ್ಮನೆ ಎಕ್ಸ್ಪೆಂಡಿಚರ್ ಸುಮ್ಮನೆ ಇಟ್ಕೊಂಡು ಅವನನ್ನು 600 francs yearly we are spending on that rascal.
unnecessarily. The king is spending 600 francs annually on that rascal. Let him run away. ಓಡೋಗ್ಲಿ ಬಿಡಿಯೋನು. First speaker, let him run away and be hanged to him. So they reported the result of their deliberations to the kinglet, and he agreed with them. The guard was dismissed, and they waited to see what would happen. Next, the kinglet takes a decision. ಒಂದು ಡಿಸಿಷನ್ನ ತಗೋತಾನೆ. ಏನಪ್ಪ ಅಂದರೆ he dismissed the guard. ಗಾರ್ಡ್ನ ಕೆಲಸದಿಂದ ತೆಗೆದಾಕ್ತಾನೆ. He dismissed the guard. Next, they are waiting. What will happen in the future? The criminal may ಎಸ್ಕೇಪ್ ಫ್ರಮ್ ದಟ್ ಪ್ಲೇಸ್ ಆರ್ ನಾಟ್ ಅಂತ. ಅಂದರೆ ಅಲ್ಲಿಂದ ಕ್ರಿಮಿನಲ್ಲು ಇದೇ ಒಂದು ಚಾನ್ಸ್ ಅಂತ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನ ಅಂತ ಇವರು ವೆಯ್ಟ್ ಮಾಡ್ತಿದ್ದಾರೆ. ಬಟ್ ದೇರ್ ಎಕ್ಸ್ಪೆಕ್ಟೇಷನ್ಸ್ ವಿಲ್ ನಾಟ್ ಕಮ್ ಟ್ರೂ. ಆದರೆ ಅವರ ನಿರೀಕ್ಷೆಗಳು ಸುಳ್ಳಾಯ್ತವೆ. ಯಾಕೆಂದರೆ ದ ಕ್ರಿಮಿನಲ್ ವಿಲ್ ನಾಟ್ ರನ್ ಅವೇ ಫ್ರಮ್ ದಟ್ ಪ್ಲೇಸ್. ಹಿ ಸ್ಟೇಸ್ ದೇರ್ ಫಾರ್ ಎ ಲಾಂಗ್ ಟೈಮ್. All that was dismissed, God was dismissed. They waited to see what would happen. All that happened was that at the dinner time, the criminal came out, and not finding his God, he went to the prince's kitchen to fetch his own dinner. But all the ministers' expectation will not come true. The criminal came out at the time of dinner. ಬೆಳಿಗ್ಗೆ ಲಂಚ್ ಟೈಮಲ್ಲಿ, ಡಿನ್ನರ್ ಟೈಮಲ್ಲಿ ಅವನು ಹೊರಗಡೆ ಬರ್ತಾನೆ. ಅಲ್ಲಿ ದ ಗಾರ್ಡ್ ವಾಸ್ ಆಲ್ರೆಡಿ ಡಿಸ್ಮಿಸ್ಡ್. ಬಟ್ he didn't see the guard. That's why he went to the prince kitchen and takes his food. ಎಲ್ಲಿಗೂ ಓಡೋಗಲ್ಲ ಅವನ ಪಾಡಿಗೆ ಅವನು ರಾಜನ ಕಿಚನ್ಗೆ ಹೋಗಿ ಅವನ ಫುಡ್, ಅವನ ಪಾರ್ಟ್ ಫುಡ್ಡನ್ನು ತಗೊಂಡು ಬರ್ತಾನೆ. ಕಿಚನ್ ಟು ಫೆಚ್ ಹಿಸ್ ಫುಡ್, ಓನ್ ಫುಡ್. He took that was given him, returned to the prison, shut the door on himself and stayed inside. ಅವನ ಪಾಡ್ಗೆ ಅವನು ಹೋಗಿ ಪ್ರಿನ್ಸ್ ಕಿಚನಿಂದ ಊಟನ ತಗೊಂಡು ಮತ್ತೆ ಊಟ ಮಾಡಿ ಬಾಗಿಲನ್ನ ಡೋರ್ನ ಕ್ಲೋಸ್ ಮಾಡ್ಕೊಂಡು ಮನಿಕತಾನೆ. ಆದರೆ ಇಲ್ಲಿ ಮಿನಿಸ್ಟರ್ಸ್ ಮತ್ತು ರಾಜ ಏನು ಅಂದ್ಕೊಂಡಿರ್ತಾರೆ ಅಂದರೆ ದ ಕ್ರಿಮಿನಲ್ ವಿಲ್ ರನ್ ಅವೇ ಫ್ರಮ್ ದ ಪ್ರಿಸನ್, ಬಟ್ ದೇರ್ ಎಕ್ಸ್ಪೆಕ್ಟೇಷನ್ ವಿಲ್ ನಾಟ್ ಕಮ್ ಟ್ರೂ. ಆದರೆ ಅವರ ನಿರೀಕ್ಷೆಗಳು ಸುಳ್ಳಾಯ್ತವೆ, ಸತ್ಯ ಆಗಲ್ಲ. Next day, the same king occurred. He went for his food at the proper time, but as for running away, he did not show the least sign of it. What was to be done? They considered the matter again. ಆದರೆ ಆ ಕ್ರಿಮಿನಲ್ಲು ಅಲ್ಲಿಂದ ಓಡೋಗ್ತಾನೆ ಅಂತ ಇವ್ರು ಅನ್ಕೊಂಡಿದ್ರು. ಅವನು ಓಡೋಗ್ತಕ್ಕಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಲ್ಲಿ ಗಾರ್ಡು ಊಟ ತಗೊಬಂದು ಕೊಡೋದಕ್ಕೆ ಇದ್ದ. ಆದರೂ ಕೂಡ ಇವನೇ ಹೋಗಿ ಸ್ವತಃ ಇವನ ಫುಡ್ಡನ್ನು ಅವನೇ ತಗೊಂಡು ಬಂದು ಊಟನ ಮಾಡಿಕೊಂಡು ಅವನ ಪಾರ್ಟನ್ನು ಅವನು ಊಟನ ಮಾಡ್ಕೊಂಡು ಅವನ ಪಾಡಿಗೆ ಅವನು ಡೋರನ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ತರ್ತಾನೆ. ಅಗೈನ್ ದ ಕಿಂಗ್ ಕಾಲ್ಸ್ ಎ ಮೀಟಿಂಗ್. ಈ ಕಾಲ್ಸ್ ಈ ಸಮಂಡ್ ಇಸ್ ಮಿನಿಸ್ಟರ್ಸ್ ಟು ಡಿಸ್ಕಸ್ ಅಬೌಟ್ ದಿಸ್ ಮ್ಯಾಟರ್. ಮತ್ತೆ ಮಿನಿಸ್ಟ್ರುಗಳನ್ನ ಕರಿತಾನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ವಿಚ್ ಅಲೌ to tell him straight out, said they that we do not want to keep him. So the minister of justice had him brought before him. ಅಂದರೆ ಅವನು ಅಲ್ಲಿಂದ ಓಡೋಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಮಿನಿಸ್ಟರ್ ಫಾರ್ ಜಸ್ಟಿಸ್, ಅಲ್ಲಿ ಒಂದು ಕಾನೂನು ಖಾತೆಗೆ, ನ್ಯಾಯ ಖಾತೆಗೆ ಒಬ್ಬ ಮಿನಿಸ್ಟರ್ ಇರ್ತಾನೆ. ಅವನು ಕರ್ಕೊಂಡೋಗಿ ಅವನನ್ನು ರಾಜನ ಮುಂದೆ ನಿಲ್ಲಿಸ್ತಾನೆ. ಯಾರನ್ನ ಅಕ್ಯೂಸ್ಡ್, ಅವರ ಕ್ರಿಮಿನಲನ್ನು ತಗೊಂಡೋಗಿ ಅಲ್ಲಿಗೆ ನಿಲ್ಲಿಸ್ತಾನೆ. I dare say, why do you not run away? ಮಿನಿಸ್ಟರ್ ಮುಂದೆ ನಿಲ್ಲಿಸಿದಾಗ ಮಿನಿಸ್ಟರ್ ಕೇಳ್ತಾನೆ, why do you not run away? ಯಾಕೆ ನೀನು ಓಡೋಗ್ತಿಲ್ಲ, ಇಲ್ಲಿಂದ ಕದ್ದೋಗ್ತಿಲ್ಲ ಅಂತ ಕೇಳ್ತಾನೆ. ದ ಮಿನಿಸ್ಟರ್ ಸೆಡ್, ದೇರ್ ಈಸ್ ನೋ ಗಾರ್ಡ್ ಟು ಕೀಪ್ ಯು. ನಿನ್ನನ್ನು ನೋಡ್ಕೊಳ್ಳೋಕ್ಕೆ ಯಾವ ಗಾರ್ಡು ಇಲ್ಲ, ಇಲ್ಲಿಂದ ಓಡೋಗ್ಬೋದಲ್ವಾ ಅಂತ ಕೇಳ್ತಾನೆ. ಯು ಕ್ಯಾನ್ ಗೋ ವೇರ್ ಯು ಲೈಕ್ ಆ್ಯಂಡ್ ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್. ಅಂದರೆ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋದರೆ ರಾಜ ಏನು ನಿನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಹೋಗು ತಪ್ಪಿಸ್ಕೊಂಡು ಹೋಗ್ಬೋದಲ್ಲ ಅಂತ ಕೇಳ್ತಾನೆ ಮಿನಿಸ್ಟರ್. ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್. ನನಗೆ ಗೊತ್ತು ರಾಜನಿಗೆ ಏನು ಬೇಜಾರಾಗಲ್ಲ ನಾನು ನೋಡೋದ್ರೆ ಅಂತ. ರಿಪ್ಲೈಡ್ ದ ಮ್ಯಾನ್, ಬಟ್ ಐ ಹ್ಯಾವ್ ನೌ ವೇರ್ ಟು ಗೋ. ನಾನು ಎಲ್ಲಿಗೆ ಹೋಗಲಿ? ವಾಟ್ ಕ್ಯಾನ್ ಐ ಡೂ? ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ by your sentence and people will turn their backs on me. ಅಂದರೆ you have ruined
ruin ಅಂದರೆ ನನ್ನ ಒಂದು ಚಾರಿತ್ರ್ಯ ವಧೆಯನ್ನು ಮಾಡಿಬಿಟ್ಟಿದ್ದೀರಾ, ನನಗೆ ಡೆತ್ ಸೆಂಟೆನ್ಸನ್ನು ಇಂಪೋಸ್ ಮಾಡಿ ನನಗೆ ಜನಗಳ ಮನಸ್ಸಲ್ಲಿ ನಾನೊಬ್ಬ ಕ್ರಿಮಿನಲ್ಲು, ನಾನೊಬ್ಬ ಅಪರಾಧಿ ಅಂತಕ್ಕಂಥದ್ದನ್ನು ಬಿಂಬಿಸ್ಬಿಟ್ಟಿದ್ದೀರಾ. ನಾನು ಎಲ್ಲೇ ಹೋದರೂ ಕೂಡ ಜನಗಳ ಮುಖವನ್ನು ತಿರ್ಸ್ಕೊಂಡು ಹೋಗ್ತಾರೆ, ನಾನು ಎಲ್ಲಿಗೋಗಲಿ, ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಮಿನಿಸ್ಟ್ರನ್ನ ಕೇಳ್ತಾನೆ. ruined by your sentence and people will turn their backs on me. Besides, I have got out of the way of working. You have treated me badly. ಅಂದರೆ ನಾನು ಕೆಲಸ ಮಾಡ್ಕೊಂಡಿದ್ರೆ ನನ್ನ ಪಾಡಿಗಿದ್ದೆ, ನೀವು ನನ್ನನ್ನು ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡೋದ್ರಿ. ಟ್ರೀಟೆಡ್ ಮೀ ಬ್ಯಾಡ್ಲಿ. ಇಟ್ ಈಸ್ ನಾಟ್ ಫೇರ್. ಇದು ಒಳ್ಳೆಯದಲ್ಲ. ಇನ್ ದ ಫಸ್ಟ್ ಪ್ಲೇಸ್ ವೆನ್ ಯು ಒನ್ಸ್ ಯು ಸೆಂಟೆನ್ಸ್ಡ್ ಮೀ ಟು ಡೆತ್ ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ಒಂದು ಸಲ ನೀವು ಡೆತ್ ಸೆಂಟೆನ್ಸನ್ನು ಇಂಪೋಸ್ ಮಾಡಿದ್ಮೇಲೆ ನನ್ನ ಮೇಲೆ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಿತ್ತು, ನನ್ನನ್ನು ಮರಣದಂಡನೆಗೆ ಏರಿಸಬೇಕಿತ್ತು. ಡಿಸಿಷನ್ ಎಕ್ಸಿಕ್ಯೂಟ್ ಮೀ ಬಟ್ ಯು ಡಿಡಂಟ್ ಡೂ ಇಟ್. ಆದರೆ ನೀವು ನನ್ನನ್ನು ಮರಣದಂಡನೆಗೆ ಗಲ್ಲಿಗೆ ಏರಿಸಲಿಲ್ಲ, ಸಾಯಿಸಲಿಲ್ಲ. ದಟ್ ಈಸ್ ಒನ್ ಥಿಂಗ್, ಅದು ಬೇರೆ. ಐ ಡಿಡ್ ನಾಟ್ ಕಂಪ್ಲೈನ್ ಅಬೌಟ್ ದಟ್, ಅದ್ರ ಬಗ್ಗೆ ನಾನು ಕಂಪ್ಲೈಂಟ್ ಮಾಡ್ತಿಲ್ಲ. ಬಟ್ then you sentenced me to imprisonment for life and put a guard to bring me my food. But after a time you took him away again and I had to fetch my own food. Tadanantara you have converted my death sentence into lifetime imprisonment. Then you appointed a guard and again you dismissed the guard. But I am myself, the criminal, is getting food from the ಪ್ರಿನ್ಸಸ್ ಕಿಚನ್. ನಾನೇ ಹೋಗಿ ಖುದ್ದಾಗಿ ತರಂಗಾಗಿದೆ ಅಂತ ಹೇಳ್ತೇನೆ ಊಟವನ್ನು. ನೆಕ್ಸ್ಟ್, ಫೆಚ್ ಮೈ ಓನ್ ಫುಡ್ ಅಗೈನ್ ಐ ಡಿಡ್ ನಾಟ್ ಕಂಪ್ಲೈನ್. ಮತ್ತು ಅದಾದರೂ ಕೂಡ ನಾನು ಕಂಪ್ಲೇಂಟ್ ಮಾಡ್ತಾಯಿಲ್ಲ. ಬಟ್ ನಾವು ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ಆದರೆ ನಿಮ್ಗೆ ಈಗ ಏನಾಗಬೇಕಿದೆ, ನಾನು ಇಲ್ಲಿಂದ ಹೋಗಬೇಕು. ನಿಮಗೆ ಐ ಕಾಂಟ್ ಅಗ್ರಿ ಟು ಯು ದಟ್. ಐ ಕಾಂಟ್ ಅಗ್ರಿ ಟು ದ್ಯಾಟ್. ನಾನು ಅದಕ್ಕೆ ಒಪ್ಕೊಳ್ಳಲ್ಲ. ಯು ಮೇ ಡೂ ಆ್ಯಸ್ ಯು ಲೈಕ್. ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ಬೋದು. ಬಟ್ ಐ ವೋಂಟ್ ಗೋ ಅವೇ. ಆದರೆ ನಾನು ಇಲ್ಲಿಂದ ಹೋಗೋದಕ್ಕೆ ರೆಡಿ ಇಲ್ಲ, ಸಿದ್ಧನಿಲ್ಲ. ನಾನು ಇಲ್ಲೇ ಇರ್ತೀನಿ. ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಟು ಇಂಪೋಸ್ ಬೈ ಇಂಪೋಸಿಂಗ್ ಡೆತ್ ಸೆಂಟೆನ್ಸ್ ಇನ್ ದ ಪಬ್ಲಿಕ್ ವ್ಯೂ. ಐ ಆಮ್ ದ ವಿಲನ್, ಐ ಆಮ್ ದ ಕ್ರಿಮಿನಲ್. ದ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಐ ಹ್ಯಾವ್ ನೋ ವರ್ಕ್. ಇನ್ ದಿಸ್ ವೇ ದ ಕ್ರಿಮಿನಲ್ ಈಸ್ ಆರ್ಗ್ಯೂಯಿಂಗ್ ವಿತ್ ದ ಮಿನಿಸ್ಟರ್ ಫಾರ್ ಜಸ್ಟಿಸ್. ಮಿನಿಸ್ಟರ್ ಮುಂದೆ ಆರ್ಗ್ಯೂ ಮಾಡ್ತಿದ್ದಾನೆ. ವಾಟ್ ವಾಸ್ ಟು ಬಿ ಡನ್? ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮನ್ಡ್. ಮತ್ತೆ ಏನು ಮಾಡಬೇಕು ಅಂತ ಮತ್ತೆ ಎ ಕೌನ್ಸಿಲ್ ವಾಸ್ ಸಮನ್ಡ್. ಅಂದರೆ ಒಂದು ಕೌನ್ಸಿಲಿನ ಮತ್ತೆ ಕರೀತಾರೆ. ಏನು ಮಾಡ್ಬೋದು ಆಲ್ಟರ್ನೇಟಿವ್ ಆಗಿ ಅಂತ. ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್? ದ ಮ್ಯಾನ್ ವುಡ್ ನಾಟ್ ಗೋ. ಅವನು ಹೋಗಲಿಲ್ಲ ಅಂದರೆ ನಾವು ಏನು ಮಾಡ್ಬೋದು, ಬೇರೆ ಬೇರೆ ರೀತಿಯಾಗಿ ಆಲ್ಟರ್ನೇಟಿವ್ ಮೆಥಡ್ಸ್ ಏನಾರು ಇದ್ದಾವ ಅಂತ ಕೇಳ್ತಾನೆ. ದೇ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್ ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್. ನೆಕ್ಸ್ಟ್ ದ ಕೌನ್ಸಿಲ್ ಗಾಟ್ ಎ ಫೈನಲ್ ಸೊಲ್ಯೂಷನ್. ದೇ ಹ್ಯಾವ್ ಡಿಸೈಡೆಡ್ ಟು ಪ್ರೊವೈಡ್ ಹಿಮ್ ಎ ಪೆನ್ಷನ್. ಒಂದು ಪೆನ್ಷನನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್ ಆ್ಯಂಡ್ ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ಆ ಒಂದು ಕಮಿಟಿ ಆ ಒಂದು ರಾಜನಿಗೆ, ಪ್ರಿನ್ಸ್ಗೆ ಒಂದು ರಿಪೋರ್ಟನ್ನು ಕೊಡ್ತಾನೆ. ಅವನಿಗೆ ಇಯರ್ಲಿ ಇಷ್ಟು ಪೆನ್ಷನ್ ಅಂತ ಕೊಟ್ಬಿಟ್ಟು ಅವನನ್ನು ಕಳಿಸ್ಬಿಡೋಣ. ಸುಮ್ಮನೆ ದಂಡವಾಗಿ ಇಟ್ಕೊಂಡು ಅವನಿಗೆ ಗಾರ್ಡ್ ಅಪಾಯಿಂಟ್ ಮಾಡ್ಕೊಂಡು ಸುಮ್ಮನೆ ಕೂರಿಸ್ಕೊಂಡು ಊಟ ಹಾಕೋದು ಬೇಡ, ಇಯರ್ಲಿ ಇಷ್ಟು ಪೆನ್ಷನ್ ಅಂತ ಕೊಟ್ಬಿಡೋಣ ಅಂತ ಹೇಳ್ತಾನೆ. ಕಮಿಟಿ ರಾಜನ ಮುಂದೆ ಡಿಮ್ಯಾಂಡನ್ನು ಇಡ್ತಾರೆ. ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್. ಇದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಆ್ಯಂಡ್ ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೌ. ದ ಸಮ್ ವಾಸ್ ಫಿಕ್ಸ್ಡ್ 600 francs. Finally, the king fixed 600 francs pension, yearly pension to that criminal, and this was announced to the prisoner. ಇದನ್ನು ನಂತರ ಪ್ರಿಸ್ನರ್ಗೆ ಹೇಳ್ತಾರೆ, we pay 600 francs yearly, you can go away from this prison. Well said, I don't mind so long as you undertake to pay it regularly. ನೀವು ಇದನ್ನು ನಿರಂತರವಾಗಿ ನನಗೆ ಕಾಲಕ್ಕೆ ಕೊಡಬೇಕು. ಓಕೆ, ನಾನು ಐ ಆಮ್ ಅಗ್ರಿಂಗ್ ಟು ಯುವರ್ ಪ್ರಪೋಸಲ್. ನಾನು ನಿಮ್ಮ ಪ್ರಪೋಸಲ್ಗೆ ಒಪ್ಕೋತಿದ್ದೀನಿ.
ನಾನು ಹೋಗ್ತೀನಿ, ನನಗೆ ಕಾಲಕ್ಕೆ ಕೊಡಬೇಕು ಅಂತ ಹೇಳ್ತಾನೆ ಪೆನ್ಷನನ್ನು. ಆನ್ ದಟ್ ಕಂಡೀಷನ್ ಐ ಆಮ್ ವಿಲ್ಲಿಂಗ್ ಟು ಗೋ. ನಾನು ಒಂದು ಕಂಡೀಷನನ್ನು ಹಾಕ್ತೀನಿ, ಆ ಕಂಡೀಷನ್ ಏನಾದರೂ ಮೀಟ್ ಆದರೆ ನನಗೆ ಇಫ್ ಐ ಆಮ್ ಸ್ಯಾಟಿಸ್ಫೈಡ್ ಡೆಫಿನೆಟ್ಲಿ ಐ ವಿಲ್ ಗೋ ಔಟ್ ಫ್ರಮ್ ಹಿಯರ್ ಅಂತ ಹೇಳ್ತೇನೆ. ಸೊ ದ ಮ್ಯಾಟರ್ ವಾಸ್ ಸೆಟ್ಲ್ಡ್. He received 1/3 of his annuity in advance. 1/3 of annuity. 1/3 of annuity is received. Annuity. 1/3 of annuity. The criminal is getting as an advance 1/3 of annuity from his pension amount. So the matter was settled. He received 1/3 of annuity in advance. Advance ಆಗಿ 1/3 of his annuity ಇಸ್ಕೊತಾನೆ ಪೆನ್ಷನ್ ಅಮೌಂಟನ್ನು. ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡೊಮಿನಿಯನ್ಸ್. ಒಂದು ರಾಜನ ಪರಿಮಿತಿಯನ್ನು ಅಂದರೆ ಅವನ ಆಸ್ಥಾನದ ಪರಿಮಿತಿಯನ್ನು ಬಿಟ್ಬಿಟ್ಟು ಹೋಗ್ತಾನೆ. ಇಟ್ ವಾಸ್ only a quarter of an hour by rail, and he emigrated and settled just across the frontier, where he bought a bit of land, started market gardening, and now lives happily, comfortably. Tadanantara he got 1/3 of annuity from his pension amount. Then he moves a quarter hour by rail, and he bought a piece of land, and he starts to make a gardening. ಅಂದರೆ ಒಂದು ಸ್ವಲ್ಪ ಲ್ಯಾಂಡನ್ನು ಕೊಂಡ್ಕೊಂಡು ಅಲ್ಲಿ ಗಾರ್ಡನಿಂಗ್ ಅಂದರೆ ತೋಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊತಾನೆ. ಆ್ಯಂಡ್ ನೌ ಲೀವ್ಸ್ ಕಂಫರ್ಟಬಲಿ. ತದನಂತರ ಆ ಒಂದು ಅಮೌಂಟಲ್ಲಿ ಅವನು ತುಂಬ ಕಂಫರ್ಟಬಲ್ ಆಗಿ ಬದುಕೋದಕ್ಕೆ ಶುರು ಮಾಡ್ಕೊತಾನೆ. ಹಿ ಆಲ್ವೇಸ್ ಗೋ ಅಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಈಸ್ ಪೆನ್ಷನ್. ಆದರೆ ಕ್ರಿಮಿನಲ್ ವಿತೌಟ್ ಫೇಲಿಂಗ್ he will get his pension amount according to the fixed timings. ಅವನಿಗೆ ಏನೇನು ಯಾವ ಟೈಮಿಂಗ್ಗೆ ಫಿಕ್ಸ್ ಆಗಿರುತ್ತೆ ಆ ಒಂದು ಕಾಲಕ್ಕೆ ಅವನು ಹೋಗ್ಬಿಟ್ಟು ಪೆನ್ಷನ್ ಅಮೌಂಟನ್ನು ಇಸ್ಕೊತಾನೆ. ಹ್ಯಾವಿಂಗ್ ರಿಸೀವ್ಡ್ ಇಟ್, he goes to gaming tables, stakes 2 or 3 francs, sometimes wins, sometimes loses, and then returns home. He lives ಪೀಸಿಬ್ಲಿ ಆ್ಯಂಡ್ ವೆಲ್. ಆ ಒಂದು ಕೆಲವು ಅಮೌಂಟನ್ನು ಅವನು ಗೇಮಿಂಗ್ ಹೌಸಸ್ಗೆ ಹೋಗಿ 2 ಫ್ರ್ಯಾಂಕ್ಸ್ 3 ಫ್ರ್ಯಾಂಕ್ಸನ್ನು ಕಳೀತಾನೆ. ಅವನು ಕೆಲವು ಟೈಮ್ ಸಮಟೈಮ್ಸ್ ಹಿ ವಿನ್ಸ್, ಸಮಟೈಮ್ಸ್ ಹಿ ಲೂಸಸ್ ಇನ್ ದ ಗೇಮ್, ಬಟ್ ಹಿ ಲಿವ್ಸ್ ಹ್ಯಾಪಿಲಿ, ಹಿ ಲಿವ್ಸ್ ಕಂಫರ್ಟಬಲಿ. It is a good thing that he did not commit his crime in a country where they do not grudge expense to cut a man's head off. ಇದರಿಂದ ರಾಜ ಒಂದು ನಿರ್ಧಾರಕ್ಕೆ ಬರ್ತಾನೆ. ಮುಂದೆ ಯಾರ ತಲೆಯನ್ನು ಕಟ್ ಮಾಡ್ತೀವಿ, ಡೆತ್ ಸೆಂಟೆನ್ಸನ್ನು ಕೊಡಬಾರ್ದು ಅಂತ ಒಂದು ಡಿಸಿಷನ್ಗೆ ಬರ್ತಾನೆ. cut a man's head off or to keep him in prison for life. ಯಾವುದೇ ಕ್ರಿಮಿನಲ್ನ ನಾವು ಪ್ರಿಸನಲ್ಲಿ ಲೈಫ್ ಟೈಮ್ ಇಡಬಾರ್ದು ಅಂತ ಒಂದು ಲೆಸನನ್ನು ದೇ ವಿಲ್ ಲರ್ನ್ ದೆಮ್ಸೆಲ್ವ್ಸ್. ಇನ್ ದಿಸ್ ವೇ ದ ಲೆಸನ್ 2 Deer ಡೀಲ್ಸ್ ವಿತ್ ಎ ಕ್ರಿಮಿನಲ್ ಆ್ಯಂಡ್ ಎ ಪ್ರಿನ್ಸ್. The many steps the king follows, many steps to solve the problem, but finally he got a final solution. He gave a pension amount to that criminal. The criminal got 1/3 of annuity from his pension amount as an advance. Next, he went to a peculiar unknown place. He bought a piece of land. He starts gardening. Finally, he settled happily. Thank you.